ನಮಸ್ತೆ ಸ್ನೇಹಿತರೆ, ಶುಭ ಸಂಜೆ. ಇವತ್ತು ನಾನು ನನ್ನ 2 ಮಕ್ಕಳ ಜೊತೆ ಈವ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆ ಹತ್ರ ಇರೋ ಪರಂಗಿ ಗಿಡ. ನೋಡ್ತಿರ್ಬೋದು ನೀವು ಎಷ್ಟು ಕಾಯಿ ಬಿಟ್ಟಿದೆ ಅಂದರೆ ತುಂಬ. ಇಲ್ಲಿ ನನ್ನ ಮಗಳು ನೋಡ್ತಾ ಇರ್ಬೋದು ನೀವು. ನನ್ನ ಮಗನ ಮಲಗಿಸ್ಕೊಂಡು ತೊಡೆ ಮೇಲೆ ಲಾಲಿ ಹಾಡು ಹೇಳ್ತಾ ಇದ್ದಾಳೆ. ಹಾಡು ಕೇಳಿಸ್ಕೊಳ್ಳಿ. ಸಂಜೆ 6 ಗಂಟೆ ಆಯಿತು. ದೀಪ ಹಚ್ಚಿ ಬರ್ತಾ ಇದೆ. ನನ್ನ ಮಗಳು ಊದ್ಕಡ್ಡಿ ಬೆಳಗ್ತಾ ಇದ್ದಾಳೆ ನೋಡಿ. ಅವಳದೇ ನಮ್ಮ ಮನೆಯಲ್ಲೆಲ್ಲ ಪೂಜೆ. ಇನ್ನು ರಾತ್ರಿಗೆ ಅಡುಗೆ ಪ್ರಿಪೇರ್ ಮಾಡಬೇಕು ಅಂತ ನನ್ನ ಮಗಳಿಗೆ ಹೇಳಿದ್ದಕ್ಕೆ, ಅಮ್ಮ ನಿನಗೆ ಯಾಕೆ ಯೋಚನೆ, ನಾನು ಮಾಡಿಕೊಡ್ತೀನಿ ಅಂತ. ನೋಡಿ ಏನು ಮಾಡ್ತಾ ಇದ್ದಾಳೆ, ತೊಗರಿಕಾಯಿ ಬಿಡಿಸ್ತಾ ಇದ್ದಾಳೆ. ಸೊ ಹೀಗೆ ಮಾಡೋದ್ರಿಂದ ಮಕ್ಕಳಿಗೆ ಹ್ಯಾಂಡ್ ಕೋಆರ್ಡಿನೇಷನ್ನು ಚೆನ್ನಾಗಿ ಡೆವಲಪ್ ಆಗುತ್ತೆ, ನೋ ಸ್ಕ್ರೀನ್ ಟೈಮ್ ಕೂಡ ಆಗುತ್ತೆ, ಹಾಗೆ ಅವರು ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದಂಗೆ ಆಗುತ್ತೆ. ಇದಾದಮೇಲೆ ಅಮ್ಮ ತೊಗರಿಕಾಯಿ ಬಿಡಿಸಿ ಸಾಕಾಯಿತು, ಆಚೆ ಆಟ ಆಡ್ಕೋತೀನಿ ಅಂತ ಅಂದರು. ಸೊ ಈ ಆಟ 90s ಕಿಡ್ಸ್ಗಾದರೆ ನಿಮಗೆಲ್ರಿಗೂ ಇದು ಫೆಮಿಲಿಯರ್ ಇದ್ದೇ ಇರುತ್ತೆ. ಸೊ ನಾವು ಚಿಕ್ಕಂದ್ರಲ್ಲಿದ್ದಾಗ ಆಟ ಆಡ್ತಾ ಇದ್ವಿ. ಸೊ ಅದೇ ರೀತಿ ನಮ್ಮ ಮಕ್ಳಿಗೂ ಇದನ್ನು ಬರೆದು ನಾನು ಎಷ್ಟು ಸರ್ತಿ ಹೇಳ್ಕೊಟ್ರು ಒಂದು ಕಾಲಲ್ಲಿ ಕುಂಟಿ ಮಾಡಬೇಕಮ್ಮ ಅಂತ ನನ್ನ ಮಗಳು ನೋಡಿ ಈ ಥರನೇ ಜಂಪ್ ಮಾಡ್ತಾ ಇದ್ದಾಳೆ. ಬಿಟ್ಟರೆ ಅವಳು ಒಂದು ಕಾಲಲ್ಲಿ ಕುಂಟೆಬಿಲ್ಲೆ ಆಡಲೇ ಇಲ್ಲ. ಇನ್ನು ನಾನೇನು ಕಡಿಮೆ ಇಲ್ಲ ಅಂತ ನನ್ನ ಮಗನೂ ಬಂದ, ಅಕ್ಕ ನೀನೊಬ್ಬಳೇ ಯಾಕೆ ಆಟ ಆಡ್ತೀಯ, ನಾನು ಕೂಡ ಬರ್ತೀನಿ ಅಂತ ಹೇಳಿ ಈ ಥರ ಆಟ ಆಡ್ತಾ ಇದ್ದಾರೆ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸ್ಕ್ರೀನ್ ಟೈಮ್ನ ನಾನು ಅವಾಯ್ಡ್ ಮಾಡ್ತೀನಿ ಮಕ್ಕಳಿಗೆ. ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಿಸ್ತೀನಿ. ಇಬ್ಬರು ಕೂಡ ಹಿಂಗೆ ಆಟ ಆಡ್ತಾ ಇರ್ತಾರೆ. ಹೋಲ್ ಡೇ ಇವ್ರ ಜೊತೆನೇ ಕಳೆದೋಗುತ್ತೆ. ನನ್ನ ಮಗಳು ಕೊನೆಗೂ ಅವಳು ಕುಂಟ್ಲಿಲ್ಲ, ಅವಳಿಗೆ ಅರ್ಥ ಆಗಲಿಲ್ಲ. ಇನ್ನು ನನ್ನ ಮಗ ಹಿಂಗೆ ಅವಳು ಆಟ ಆಡ್ತಾಯಿದ್ರೆ ಅಡ್ಡ ಓಡಿ ಬರೋದು, ಅವನು ಬಂದು ಇನ್ವಾಲ್ವ್ ಆಗೋದು ಮಾಡ್ತಾಯಿದ್ದ. ಇದಾದಮೇಲೆ ನಾವು ಅಡುಗೆಗೆ ಬಂದ್ವಿ. ಸೊ ಈ ಕಾಯಿ ಎಲ್ರಿಗೂ ಫೆಮಿಲಿಯರ್ ಇದೆ ಅಂದ್ಕೊತೀನಿ. ಇದು ಅಗಸೆಕಾಯಿ ಅಂತ. ನಾವು ಫ್ಲ್ಯಾಗ್ ಸೀಡ್ಸ್ನ ತಿಂದು ನೋಡಿರ್ತೀವಲ್ವ. ಯೂಶ್ವಲಾಗಿ ಇದು ಹಳ್ಳಿ ಕಡೆ ತುಂಬ ಚೆನ್ನಾಗಿ ಸಿಗುತ್ತೆ. ಫ್ಲ್ಯಾಗ್ ಸೀಡ್ಸ್ದು ಇದು ಕಾಯಿ. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಕಿಡ್ನಿ ಸ್ಟೋನ್ಸ್ಗೆ ಆಗಲಿ, ಹೈ ರಿಚ್ ಇನ್ ಫೈಬರ್ಸ್ ಇರ್ಬೋದು. ಸೊ ಇದೆಲ್ಲನೂ ಬೆನಿಫಿಟ್ಸ್ ಇರೋದ್ರಿಂದ ಇವತ್ತು ಅಗಸೆಕಾಯಿ ಸಿಕ್ಕಿತ್ತು ಅಂತ ಇದರಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಈಗ ನಾನು ಅಗಸೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಗಲೇ ನನ್ನ ಮಗಳು ಸುಲ್ಕೊಟ್ಲಲ್ಲ ತೊಗರಿಕಾಳು ಆದಿತ್ತು. ಸೊ 2 ಹಾಕಿ ಬಸ್ಸಾರು ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ಈಗ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಒಳಗೆ ಹೆಚ್ಚಿಟ್ಕೊಂಡಿರೋಂಥ ಅಗಸೆಕಾಯಿ ಮತ್ತು ಹಸಿ ತೊಗರಿಕಾಳನ್ನ ಹಾಕಿ ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಸ್ವಲ್ಪ ಉಪ್ಪನ್ನು ಹಾಕಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನಾನು. ಹಾಗೆ ಒಂದು ಸೈಡಲ್ಲಿ ಖಾರಕ್ಕೆ ಬೇಕಾಗಿರೋ ಐಟಮ್ಸ್ನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ಅಂತ ಐಟಮ್ಸು ಒಂದು ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಆದರೂ ಹಾಕೋಬೋದು, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಹಾಗೆ ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕೋಬೇಕಿತ್ತು, ಇರಲಿಲ್ಲ ಅಂತ ಹಾಕೊಂಡಿರೋ. ಸೊ ಇದೆಲ್ಲನೂ ಒಂದು ಪ್ಯಾನ್ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನೋಡಿ ಹೀಗೆ ಮಾಡ್ಕೋತಾ ಇದ್ದೀನಿ, ಹುರ್ಕೋತಾ ಇದ್ದೀನಿ ನಾನು. ಇದು ಚೆನ್ನಾಗಿ ಹಾಗೆ ಇದಕ್ಕೆ ಹುರ್ಕೊಂಡ ನಂತರ ಸ್ವಲ್ಪ ನೀವು ಇದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋದಷ್ಟೇ. ಬೆಂದಿರೋ ಕಾಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬೆಂದಿರೋ ಕಾಳು ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು
ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ನಾವು ಕಾಳು ಒಗ್ಗರಣೆಗೆ ಬೇಕಾಗಿರುವಂಥ ಕಡಲೆ ಬೀಜನ ಹುರ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದು ಕೂಡ ಮಿಕ್ಸಿಗೆ ಹಾಕ್ಕೋಬೇಕು. ಕಡಲೆ ಬೀಜ, ಒಣ ಕೊಬ್ಬರಿ, ಒಣಮೆಣಸಿನ್ಕಾಯಿ, ಒಂದು 4-5 ಎಸ್ಲು ಬೆಳ್ಳುಳ್ಳಿ ಇಷ್ಟು ಒಗ್ಗರಣೆಗೆ ಹಾಕ್ಕೋಬೇಕು, ಮಿಕ್ಸಿಗೆ ಹಾಕ್ಕೋಬೇಕು. ಸೊ ರುಬ್ಬಿರೋ ಅಂಥ ಖಾರನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ಬೇಯಿಸಿ ಸೋಸ್ಕೊಂಡಿಟ್ಕೊಂಡಿದ್ದೀನಿ ಬೀಜ. ಸೊ ನೀರು ಕೂಡ ನೀರು ಕೂಡ ಹಾಕ್ತೀವಿ. ಇದರ ನೀರು ಇದು ಸಾರಿನ ಕನ್ಸಿಸ್ಟೆನ್ಸಿ ನೀರು ಹಾಕಿ ಒಂದು ಕುದಿ ಅದಕ್ಕೆ ಈ ಟೈಮಲ್ಲಿ ನೀವು ಉಪ್ಪು ಬೇಕಿದ್ರೆ ಉಪ್ಪು ಖಾರ ಹಾಕ್ಕೋಬೋದು. ನನಗೆ ಸಾಕು ಇಷ್ಟು ಸಾರಿನ ಕನ್ಸಿಸ್ಟೆನ್ಸಿ. ಈಗ ಇದು ಚೆನ್ನಾಗಿ ಕುದಿಬೇಕು, ಕುದಿದ್ರೆ ಮುಗಿಯುತ್ತೆ, ಸಾರು ರೆಡಿ ಆಗುತ್ತೆ. ಅಗಸೆ ಕಾಯಿಯ ಬಸ್ಸಾರು ರೆಡಿ ಆಗುತ್ತೆ. ಸೊ ಇನ್ನೊಂದು ಕಡೆ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಸಾಸಿವೆ, ಜೀರಿಗೆ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಗ್ಗಿಸ್ಕೊಂಡು ಬೇಯಿಸಿಟ್ಕೊಂಡಿರೋವಂಥ ಅಗಸೆಕಾಯಿ ಹಾಗೆ ತೊಗರಿಕಾಳು ಮಿಶ್ರಣ ಏನಿತ್ತು ಅದನ್ನು ಹಾಕ್ಕೊಂಡು ಅದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, 1-2 ಒಣಮೆಣಸಿನ್ಕಾಯಿ ಹಾಕಿ ಆ ಪೌಡ್ರು ಕೂಡ ಮಿಶ್ರಣ ಮಾಡಿ 1-2 ನಿಮಿಷ ಸ್ಟೀಮ್ ಮಾಡಿದ್ರೆ ಮುಗಿಯುತ್ತೆ. ಈರುಳ್ಳಿ ಮಗದ್ಮೇಲೆ ಬೇಯಿಸಿಟ್ಕೊಂಡಿರುವಂಥ ಕಾಳು, ಹಾಗೆ ನಾವು ಹುರಿದು ಕಡಲೆ ಬೀಜದ ಪುಡಿ ಮಾಡ್ಕೊಂಡಿದ್ವಲ್ಲ, ಕಡಲೆ ಬೀಜ, ಬೆಳ್ಳುಳ್ಳಿ, ಕಾಯಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ 1-2 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ರುಚಿಕರವಾದ ಅಗಸೆಕಾಯಿ ಪಲ್ಯ ರೆಡಿ ಆಗುತ್ತೆ. ನೋಡ್ಬೋದು ಈರುಳ್ಳಿ ಮಗ್ಗಿದೆ. ಈಗ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಪೌಡರು, ಇದು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಪಲ್ಯ ರೆಡಿ ಆಯಿತು. ಅಗಸೆಕಾಯಿ ತೊಗರಿ ಕಾಳಿನ ಪಲ್ಯ ತುಂಬ ಹೆಲ್ದಿ ಬೆನಿಫಿಟ್ ಇದೆ ಈ ಅಗಸೆಕಾಯಲ್ಲಿ. ನಾನು ಸುಮ್ಮನೆ ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ. ಹಾಗೆ ಈ ಸೈಡ್ ನೋಡ್ತಾ ಇರ್ಬೋದು ಸಾಂಬಾರು ಕಾಯ್ತಾ ಇದೆ. ಇದು ಒಂದು ಕುದಿ ಬಂದರೆ ಇದಾಯಿತು. ಗ್ಯಾಸ್ ಸ್ಟವ್ ಆಫ್ ಮಾಡಬೇಡ. ಇಲ್ಲಿ ಅನ್ನ, ಸಾರು, ಪಲ್ಯ ರೆಡಿಯಾಗಿರೋದನ್ನು ಬಡಿಸ್ಕೊಂಡಿದ್ದೀನಿ. ಯೂಶ್ವಲಾಗಿ ಬಸ್ಸಾರು ಕಾಳನ್ನ ಮುದ್ದೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಸ್ಸಾರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಅಡುಗೆ ಮಾಡ್ತಾ ನನ್ನ ಮಗಳಿಗೆ ಒಂದು ಶ್ಲೋಕ ಹೇಳ್ಕೊಟ್ಟಿದ್ದೆ. ಈಕೆಗೆ ಹಾಡು ಶ್ಲೋಕ ಅಂದರೆ ತುಂಬ ಇಷ್ಟ. ಕೇಳಿಸ್ಕೊಳ್ಳಿ ಹೇಗೆ ಹೇಳ್ತಾಳೆ ಹೇಳ್ಕೊಟ್ಟಿರೋದನ್ನು. ಈಗ ಮಾಡೋದ್ರಿಂದ ನಮಗೂ ಅಡುಗೆ ಮಾಡೋದಕ್ಕೆ ಪೂರೈಲ್ಲ, ಮಕ್ಕಳನ್ನು ನಮ್ಮ ಜೊತೆಗೆ ನೋಡ್ಕೊಂಡಂಗೆ ಆಗುತ್ತೆ. ಥ್ಯಾಂಕ್ ಯು. ಶುಭರಾತ್ರಿ. ಅಕ್ಕ ನೀನೊಬ್ಬಳೇ ಯಾಕೆ ಹೇಳ್ತೀಯ, ನಾನು ಬಂದು ಹೇಳ್ತೀನಿ ನಿನ್ನ ಜೊತೆಗೆ ಅಂತ. ನಮ್ಮ ಚೋಟು ಕೂಡ ಬಂದು ಅವ್ರ ಪಕ್ಕ ನಿಂತ್ಕೋತಾ ಇದ್ದಾನೆ. ವೆರಿ ಗುಡ್. ಬರೆದಿಟ್ಟಂತೆ ಬದುಕಲು ಸಾಧ್ಯವಿಲ್ಲ, ಆದರೆ ಬರೆದಿಡುವಂತಹ ಬದುಕು ನಮ್ಮದಾಗಲಿ. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.